ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಿದ್ದೀನಿ. ಇವತ್ತು ನೋಡಿ ಕಾಳು ಸೋಕ್ ಮಾಡಿದ್ದೀನಿ, ಸಾಂಬಾರು ಮಾಡಬೇಕು ಆ್ಯಕ್ಚುಲಿ. ಅದರಲ್ಲಿ ಬಟಾಣಿ ಇರಲಿಲ್ಲ, ಖಾಲಿಯಾಗಿತ್ತು, ಸೊ ಅದಕ್ಕಾಗಿ ಅದನ್ನ ಹಾಕಿಲ್ಲ. ಇದರಲ್ಲಿ ಆಲ್ರೆಡಿ ಇದೆ ಮತ್ತು ರೈಸ್ ಕೂಡ ಆಗಿದೆ. ಇವಾಗ ಇನ್ನೇನಪ್ಪ ಅಂದರೆ ಚಿಕನ್ ಸಾಂಬಾರಿದೆ ಸ್ವಲ್ಪ, ನಾನು ತಿನ್ನೋದಿಲ್ಲ ಅದನ್ನು. ಇವಾಗ ಏನು ಮಾಡಬೇಕು, ಸ್ವಲ್ಪ ಮುದ್ದೆ ಮಾಡ್ಕೋಬೇಕಾಗಿದೆ. ಆಮೇಲೆ ಸ್ವಲ್ಪ ಹಣ್ಣುಗಳಿದೆ, ನಮ್ಮ ಆಂಟಿ ಮನೆಗೆ ಕೊಡಬೇಕಂತ ಎತ್ತಿಟ್ಟಿದ್ದೀನಿ. ಹೋಗಿಲ್ಲ ಏನೋ ತೊಗೊಂಡು. ಲಾಸ್ಟ್ ಟೈಮ್ ನಾನು ಊರಿಗೆ ಹೋಗಿದ್ನಲ್ಲ, ಆವಾಗ ತೊಗೊಂಡು ಬಂದಿದ್ದು ಹಣ್ಣಾಗಿತ್ತು, ಸೊ ಕಟ್ ಮಾಡಿದ್ದೆ. ನನ್ನ ಆಂಟಿ ಪಾತ್ರೆ ಕೂಡ ವಾಶ್ ಮಾಡಿಬಿಟ್ಟು ಇಟ್ಟಿದ್ದಾರೆ. ಎಲ್ಲ ಮತ್ತೆ ಕೆಳಗಡೆ ಜೋಡಿಸ್ಬೇಕು, ಬಟ್ಟೆಲಿ ಒಂದು ಸಲ ಒರೆಸ್ಬಿಟ್ಟು. ಆಮೇಲೆ ಇನ್ನೇನು ಬನ್ನಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಕಾಳೆಲ್ಲ ತುಂಬ ನೆಂದೋಗ್ಬಿಟ್ಟಿದೆ. ಮೋಸ್ಟ್ಲಿ ಮಾಡಿದ್ರೆ ಮಾಡ್ತೀನಿ, ಯಾಕಂದರೆ ತೆಂಗಿನಕಾಯಿ ಇಲ್ಲ, ಓಪನ್ ಮಾಡ್ಕೋಬೇಕು, ಎಲ್ಲ ಫುಲ್ಲು ಸುಲಿಬೇಕಾಗಿದೆ. ನನಗೆ ಅಷ್ಟೆಲ್ಲ ಮೂಡಿಲ್ಲ ಇವಾಗ. ಬನ್ನಿ ನೋಡೋಣ ಹೆಂಗಾಗುತ್ತೆ. ಹಲಸಿನ ಹಣ್ಣು ಬೇರೆ ತಿಂದು ಹೊಟ್ಟೆ ತುಂಬಿದೆ ಪ್ರೆಸೆಂಟು. ಹಲೋ, ಇವಾಗ ಸಾಂಬಾರು ಮಾಡಬೇಕು. ಸೊ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಮಸಾಲ ಬೇಕು, ತೆಂಗಿನಕಾಯಿ ಬೇಕು ಸ್ವಲ್ಪ. ಅದು ಇವಾಗ ಖಾಲಿ ಆಗಿದೆ, ನಾನು ಅದನ್ನು ಓಪನ್ ಮಾಡಬೇಕು. ಸೊ ಹಾಗಾಗಿ ಟ್ರೈ ಮಾಡ್ತಿದ್ದೀನಿ, ಏನು ಮಾಡಲಪ್ಪ ತೆಂಗಿನಕಾಯಿ ಓಪನ್ ಮಾಡೋಕ್ಕೆ ಅಂತ. ಆಮೇಲೆ ನೋಡುವ ಹೇಗಿರುತ್ತೆ ಇವತ್ತು ನನ್ನ ಕುಕಿಂಗ್ ಟೈಮ್. ಡಿನ್ನರ್ ಲೈಟಾಗಿ ಡಿನ್ನರ್ ಹೇಗಿರುತ್ತೆ ಅಂತ. ನಾನು ಈ ನೆಕ್ಸ್ಟ್ ಡೇಯಿಂದ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆ್ಯಕ್ಚುಲಿ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ನೋಡಿ ಬದನೆಕಾಯಿ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಮಸಾಲ ಇಲ್ಲ. ಸೊ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ರೆಸಿಪಿ ನೆಕ್ಸ್ಟ್ ಟೈಮ್ ಹೇಳ್ತಿದ್ದೀನಿ ಕುಕಿಂಗ್ ವಿಡಿಯೋ ಮಾಡುವಾಗ. ಜಸ್ಟ್ ಮಾರ್ನಿಂಗ್ ವಾಂಗಿಬಾತ್ ರೆಡಿ ಮಾಡಿ ನಾನು ತಿಂದು ಸ್ವಲ್ಪ ಔಟ್ಸೈಡ್ ಹೋಗಬೇಕು, ಎಲ್ಲಿಗೆ ಅಂತ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ. ನೋಡಿ ವಾಂಗಿಬಾತ್ ರೆಡಿ ಇದೆ, ಬಟ್ ಮಸಾಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ರಿಯಲ್ಲಾಗಿ ಅದು ಕಾಣಿಸ್ತಾ ಇಲ್ಲ, ಕ್ಯಾಮ್ರಾ ತೋರಿಸ್ತಾ ಇಲ್ಲ. ನೋಡಿ ಬಿಸಿ ಬಿಸಿ ವಾಂಗಿಬಾತ್ ರೆಡಿ ಇದೆ, ಅದನ್ನು ತಿಂದು ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಇವಾಗ ನಾನು ಹೊರಟು ರೆಡಿಯಾಗಿ ಔಟ್ಸೈಡ್ ಹೋಗಬೇಕಿತ್ತು, ಹಾಗೆ ಹೋಗ್ತಾ ಇದ್ದೀನಿ. ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಒಂದು ವೀಡಿಯೋ ಮಾಡೋರು ಇತ್ತಲ್ಲಿ ಶಾಪ್ನ. ಸೊ ಹೋಗ್ತಾ ಇದ್ದೆ. ನೋಡಿ ನಾನು ಈ ಥರ ರೆಡಿ ಆಗಿದ್ದೀನಿ, ಏನಿಲ್ಲ ಸಿಂಪಲ್ಲಾಗೆ. ಆ್ಯಂಡ್ ಬೇರೆ ಇಯರಿಂಗ್ಸ್ ಚೇಂಜ್ ಮಾಡಿದೆ. ನೋಡಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ. ಮಳೆ ಬರ್ತಿದ್ದೆ, ಯಾರೋ ಕುಡಿದ್ಬಿಟ್ಟು ಮನೆ ಒಳಗೆ ಮಲಗಿದ್ರು. ಆ್ಯಂಡ್ ಟ್ರಾಫಿಕ್ ಕೂಡ ನಾರ್ಮಲಾಗೇ ಇದೆ, ಅದನ್ನು ಕೂಡ ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ನಮ್ಮೂರ ರೋಡ್ ಆ್ಯಕ್ಚುಲಿ. ಆಲ್ರೆಡಿ ನಿಯರ್ ಹೋಗ್ತಾ ಇದ್ದೀನಿ ಆ ರೋಡಿದು. ಇನ್ನೇನು ರೀಚ್ ಆದಮೇಲೆ ಇನ್ನು ರೀಚ್ ಆಗೋಕ್ಕೆ ಟೈಮ್ ಇತ್ತು, ಸೊ ಹಾಗಾಗಿ ನಾನು ನೋಡ್ತಾ ಇದ್ದೆ. ಮತ್ತು ಎಂಟ್ರೆನ್ಸ್ ಇದು ಚಿಕ್ಕಪೇಟೆ ಹೋಗ್ತಾ ಎಂಟ್ರೆನ್ಸಲ್ಲಿ ಫುಲ್ ಟ್ರಾಫಿಕ್ ಇದೆ. ಸೊ ಅದಕ್ಕೋಸ್ಕರ ಸ್ಲೋ ಮೋಷನ್ ಆಯಿತು, ಹೋಗೋದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ ಮಳೆ ಸೋನೆ ಇದೆ. ಆ್ಯಂಡ್ ಇವತ್ತೇನು ಜಾಸ್ತಿ ಜನ ಇರಲಿಲ್ಲ ಅನ್ನಿಸ್ತು ಚಿಕ್ಕಪೇಟೆಗೆ. ಆ್ಯಂಡ್ ಎಲ್ಲರೂ ನೋಡಿ ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾರೆ. ಎಂಟ್ರೆನ್ಸ್ ಹೋಗ್ತಾನೆ ನನಗೆ ಇರಿಟೇಟ್ ಆಗ್ತಾಯಿದ್ದು. ಆ್ಯಂಡ್ ಮಳೆ ಕೂಡ ಇದೆ. ಸಿಂಪಲ್, ನಾನು ನನ್ನ ಫ್ರೆಂಡ್ ಅಷ್ಟೇ ಇಬ್ಬರು ಹೋಗಿದ್ವಿ. ಅಲ್ಲಿ ಒಂದು ಗೊತ್ತಿರೋ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ಶಾಪಿಂಗ್ ಮಾಡಿಕೊಂಡು ಬಂದೆ. ಅದಿರೋದು ಚಿಕ್ಕಪೇಟೆ ಪ್ಲಾಝಾನಲ್ಲಿರೋದು. ನೋಡಿ ಇವಾಗ 5th ಫ್ಲೋರ್ ಹೋಗ್ಬೇಕು ನಾನು. ಆ್ಯಕ್ಚುಲಿ ನಾನು ಹೋಗಿದ್ದೆ ಬೇರೆ ಅಂಗಡಿ. ಅಲ್ಲಿಂದ ನೋಡಿ ಲಿಫ್ಟಲ್ಲಿ ನಾನು ತೊಗೊಳ್ತಾ ಇದ್ದೀನಿ ಸೆಲ್ಫಿ ಆ್ಯಂಡ್ ವಿಡಿಯೋ ಕೂಡ. ಸ್ವಲ್ಪ ಮನೆಗೆ ಬಂದೆ, ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಆ್ಯಂಡ್ ಈ ಕಡೆ ಬಂದು ಸ್ವಲ್ಪ ಮೊಟ್ಟೆ ಹಸುವಾಗಿದೆ, ಮೊಟ್ಟೆ ಬೇಯಿಸ್ಕೊಳ್ತಾ ಇದೆ. ಆ್ಯಂಡ್ ಸಾಂಬಾರು ಕೂಡ ಮಾಡಿಬಿಟ್ಟೆ ಹೋಗಿದ್ದೀನಿ, ಬಿಕಾಸ್ ಬಂದು ಸುಸ್ತಾಗಿಬಿಟ್ಟಿರುತ್ತೆ, ಅದಕ್ಕೆ ಮಾಡೋಕ್ಕಾಗಲ್ಲ ಅಂತೇಳಿ. ನೋಡಿ ಸಾಂಬಾರು ಬಂದಿದ್ದವು. ನನ್ನ ಕ್ಯಾಮ್ರಾ ಬಂದು ಹಬೆ ಬರ್ತಿದೆಯಲ್ಲ ಅದಕ್ಕೆ ಇದಾಗಿದೆ. ನೋಡಿ ಸಾಂಬಾರು ಮಾತ್ರ
ಮಾಡಿಟ್ಟು ಹೋಗಿದ್ದೆ. ಸೊ ಸಖತ್ತಾಗಿತ್ತು ಸಾಂಬಾರು. ಮಧ್ಯಾಹ್ನ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ನಮ್ಮ ಆಂಟಿ ಪಾತ್ರೆ ತೊಗೊಂಡೋಗಿದ್ದಾರೆ. ಇವತ್ತು ರೋಸ್ ಎಲ್ಲ ಹಂಗೆ ಇದೆ, ರೈಸ್ ಇದೆ, ಸಾಕು. ಮಧ್ಯಾಹ್ನ ನೋಡಿ ತೆಂಗಿನಕಾಯಿ ಕಟ್ ಮಾಡಿ ತುರ್ಕೊಂಡು ಇಟ್ಟಿದ್ದು ಹಾಗೆ ಇಟ್ಟಿದ್ದೀನಿ. ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕುಡಿದು ನಾನು ಲವಿಸ್ಟಾ ಕಾಫಿ, ಮುಂಚೆ ಕಾಫಿನೇ ಕುಡಿತಾ ಇರಲಿಲ್ಲ ಫ್ರೆಂಡ್ಸ್. ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಅವರು ಸಕ್ಕತ್ತಾಗಿ ಕಾಫಿ ಮಾಡ್ತಾರೆ. ಆ್ಯಕ್ಚುಲಿ ಅವ್ರ ಮನೆಗೆ ಹೋಗಿ ಕಾಫಿ ಕುಡಿದು ನಾನು ಕುಡಿಬೇಕಂತ ಡಿಸೈಡ್ ಮಾಡಿ ಅದೇ ಕಾಫಿ ನಾನು ಇವಾಗ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಲೋ, ಇವಾಗ ಚಿಕ್ಕಪೇಟೆಯಿಂದ ಜಸ್ಟ್ ಬಂದೆ. ಹೇಳಿದ್ನಲ್ಲ ಸ್ವಲ್ಪ ಶಾಪಿಂಗ್ ಇತ್ತು, ಸೊ ಹಾಗಾಗಿ ಹೋಗಿದ್ದೆ. ನನ್ನ ಫ್ರೆಂಡ್ ಕೂಡ ಶಾಪಿಂಗ್ ಮಾಡಿದ್ದು ಬಂದಿದ್ದು. ಆ್ಯಂಡ್ ಒಂದು ವಿಡಿಯೋ ಮಾಡಬೇಕಾಗಿತ್ತು. ಒಂದು ಹೇಳಿದ್ರಂದರೆ ಒಂದು ಶಾಪು ಹೇಳಿದರು ವಿಡಿಯೋ ಮಾಡಲಿಕ್ಕೆ. ಸೊ ಹೋಗಿದ್ದೆ. ಇವಾಗ ಜಸ್ಟ್ ಬಂದು ಸುಸ್ತಾಗ್ತದೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ. ಆ್ಯಂಡ್ ಈ ಕಡೆ ನೋಡಿ ಯಾವ ಕಾಣಿಸೋದಲ್ಲ ಅನ್ಸಲ್ಲಿ ಫ್ರೆಂಡ್ಸ್, ಟಯರ್ಡ್ ಆಗಿದೆ. ಸೊ ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡಿದ್ದೀನಿ. ಹಾಗೆ ಯಾವುದು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇರ್ತೀನಿ ನಾನು. ಆಲ್ಮೋಸ್ಟ್ ಮಧ್ಯಮ ಕುಟುಂಬ ಮೈ ಫೇವ್ರೇಟ್ ಆ್ಯಂಡ್ ಮಾಯರಕ ಇದನ್ನು ನೋಡ್ತೇನೆ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ನ ನೋಡ್ತೇನೆ, ಬಿಕಾಸ್ ನಾನು ಕೂಡ ಅದೇ ಅಲ್ವಾ. ಸೊ ಒಂದಿನ ಹೌದು ನನ್ನ ವಿಡಿಯೋ ನೋಡ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಯಾವುದಾದ್ರೂ ಬಂದಿರುತ್ತೆ ಮಧ್ಯಮ ಇದೆಲ್ಲ, ಸೊ ಅದನ್ನು ನೋಡಬೇಕು. ನೋಡಿದ್ರೆ ರೀಸೆಂಟಾಗಿ ಯಾವುದೂ ಅಪ್ಲೋಡ್ ಮಾಡಿಲ್ಲ, ಸೊ ಚೆಕ್ ಮಾಡ್ತಾ ಇದ್ದೀನಿ. ನಾನು ಕಾಫಿ ಕುಡಿಯೋದು ಸ್ವಲ್ಪನೇ, ಸೊ ಬಸ್ಟ್ ದೊಡ್ಡ ಗ್ಲಾಸಲ್ಲಿ ಹಾಕೋತೀನಿ ನೋಡಿ ಕಾಫಿ ಇರೋ ಸ್ವಲ್ಪನೇ. ಅದು ಯಾವಾಗಲೂ ಕುಡಿಯೋಲ್ಲ, ಈ ಥರ ಆಚೆ ಹೋಗಿ ಬಂದಾಗ ಸ್ಟ್ರೆಸ್ ಆಗಿರುತ್ತಲ್ಲ ಆವಾಗ. ಯಾವುದು ಚೆನ್ನಾಗೇ ಇಲ್ಲ ಫ್ರೆಂಡ್ಸ್. ಇವತ್ತು ಚಿಕ್ಕಪೇಟೆಗೆ ಏಕೆ ಹೋಗಿದ್ದೆ ಅಂತ ಅಂದರೆ, ಒಬ್ಬರು ಶಾಪ್ ಹೋಗಿದ್ದೆ. ಅದು ತುಂಬಾ ಚೆನ್ನಾಗಿರುತ್ತೆ ಕ್ಲಾತ್ಸು. ಸೊ ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ ಆ ಶಾಪ್ನ ಹೇಳ್ತೇನೆ. ಆ್ಯಂಡ್ ನಾನು ಏನು ತೊಗೊಂಡೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಆಮೇಲೆ ಅವ್ರು ನಮ್ಗೆ ಏನೇನು ಕೊಟ್ಟರು ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಅದು ಶಾಪ್ ಎಲ್ಲಿ ಲೊಕೇಟ್ ಆಗಿದೆ ಅದು ಕೂಡ ನಾನು ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ, ಬಿಕಾಸ್ ತುಂಬ ಟಯರ್ಡ್ ಆಗಿದೆ. ಐ ವಿಲ್ ಟೇಕ್ ರೆಸ್ಟ್. ಸೊ ಅದಕ್ಕಾಗಿ ಮೈಂಡ್ ರಿಲೀಫ್ ಆಗ್ತಾಯಿದೆ. ಆ್ಯಕ್ಚುಲಿ ಇದು ಟಾಪ್ ನಾನು ಹೊಸ ಟಾಪು, ಬಟ್ ನಾನು ತುಂಬ ಲೂಸ್ ಆಗ್ತಿದೆ ಬಿಕಾಸ್ ನಾನು ಅಷ್ಟು ವೆಯ್ಟ್ ತಿಂದೆ. ಅಂದರೆ ತುಂಬ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸೋ ಥರ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಮುಗಿಸ್ತಾನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು. ನಿಮಗೆ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಶಾಪಿಂಗ್ ವಿಡಿಯೋ ಆಗಿರುತ್ತೆ. ಶಾಪಿಂಗ್ ಏನು ಮಾಡಿದ್ದೀನಿ ಅನ್ಬಾಕ್ಸಿಂಗ್ ಮಾಡ್ತೀನಿ, ಡೋಂಟ್ ಮಿಸ್. ಓಕೆ, ನನ್ನ ನೆಕ್ಸ್ಟ್ ವಿಡಿಯೋನ ನೋಡೋದನ್ನ ಮಿಸ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.